ಬಸ್ ಅರ್ಶನ ಕುಂಕುಮ ತಗೊಳಕ್ ಬಂದ್ವಿ. ಏನೋ ಇದು ಒಳ್ಳೆಯ ಮುನ್ಸೂಚನೆ ಗಾಯ್ಸ್. ಈ ದೇಶಕ್ಕೆ ನಾನು ಇನ್ನೂ ಕೊಡುಗೆ ಕೊಡಬೇಕು. ಎಲ್ಲರ ದೇವಾನ ದೇವತೆಗಳ ಆಶೀರ್ವಾದ ಪಡೆದು ಅನುಭವ ಇರೋರಿಗೆ ಗೊತ್ತಾಗುತ್ತೆ ಅನುಭವ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಮಾಮನ್ ಮದ್ವೆ ಪ್ರಿಪ್ರೇಷನ್ ಇವತ್ತಿಂದ ಶುರು ಮಾಡ್ತಿದೀವಿ. ಸೊ ನಮ್ಮ ಮಾಮನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಮಾಮಂದ ಹಾಕ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಬ್ಲಾಗ್ ರೀತಿ ಹಾಕ್ತೀನಿ. ಸೊ ಏನಪ್ಪಾ ಅಂತಂದ್ರೆ ಇವಾಗ ನಾವ್ ಯಾವ ರೀತಿ ಪ್ರಿಪ್ರೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ಅನ್ನೋದು ನಿಮ್ ಮುಂದೆ ತೋರಿಸ್ತಾ ಹೋಗ್ತೀನಿ. ಮಾಮ ಇಲ್ಲಿ ಆಲ್ರೆಡಿ ನಿಂತಿದ್ದಾರೆ. ಮಾಮ ಇವತ್ತಿಂದ ಶುರು ಮಾಡ್ತಿದ್ದೀರಾ ಹೊಸ ಜೀವನಕ್ಕೆ, ಮತ್ತೆ ಹಂತವಾಗಿ ಇವಾಗಿನ ಸ್ಟೆಪ್ ಬೈ ಸ್ಟೆಪ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೈತೆ. ಮೊದಲನೇದಾಗಿ ಇವಾಗ ನಾವ್ ಏನಕ್ ಬಂದಿದೀವಿ ಮಾಮ ಪ್ರಿಪ್ರೇಷನ್ ಗೆ? ಬಸ್ ಅರ್ಶನ ಕುಂಕುಮ ತಗೊಳಕ್ ಬಂದ್ವಿ. ಹೌದಾ, ಓಕೆ ಗೈಸ್, ನೋಡಿ ಅರಿಶಿನ ಕುಂಕುಮ ತಗೊಳಕೋಸ್ಕರ ಫಸ್ಟ್ ಇಲ್ಲಿಂದಾನೆ ಶಾಸ್ತ್ರ ಸ್ಟಾರ್ಟ್ ಆಗ್ಬೇಕು ಅಂತ ಬಂದಿದೀವಿ. ನೆಕ್ಸ್ಟ್ ನಿಮ್ ಮುಂದೆ ತೋರಿಸ್ತಾ ಬರ್ತಿರ್ತೀನಿ ಎಲ್ಲಾ ರೀತಿಯಲ್ಲಿ ನೋಡ್ರಿ. ಮೊದಲನೇದಾಗಿ ಶಾಸ್ತ್ರದ ಪ್ರಕಾರ ಅರಿಶಿನ ತಗೊಳಕ್ಕೆ ಈ ತರ ಶಾಸ್ತ್ರ ಮಾಡಿ ಕೈ ಮುಗ್ದೆಲ್ಲ ಇಟ್ಟು ಎಲ್ಲಡಿಕೆ ಒಳಗೆ ದುಡ್ಡೆಲ್ಲ ಇಟ್ಟು ಈ ರೀತಿ ಏನೇನೋ ಶಾಸ್ತ್ರ ಇದಾವಲ್ಲ ಆ ರೀತಿ ಮಾಡ್ತಾರೆ. ಅವರೆಲ್ಲ ಪೂಜೆ ಎಲ್ಲ ಮಾಡ್ತಾ ಇದಾರೆ. ಮದ್ವೆ ಆದ್ರೆ ಸುಮ್ನೆ ಅಷ್ಟೇ ಅಲ್ಲ ನೋಡ್ರಿ, ಇವೆಲ್ಲ ಶಾಸ್ತ್ರಗಳೆಲ್ಲ ಇದಾವೆ. ಈಗ ಯಾರು ಆಕ್ಚುಲಿ ತೋರ್ಸಿಲ್ಲ, ನಾವು ನಮ್ಮ ಮಾಮನ್ ಮದ್ವೆ ರೀತಿ ಎಲ್ಲ ತೋರಿಸ್ತಾ ಇದ್ದೇವೆ. ಸೊ ಅರಿಶಿನ ಶಾಸ್ತ್ರ ಪ್ರಿಪ್ರೇಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಲಗ್ನ ಪತ್ರಿಕೆ ಇದೆ, ಅದು ತಗೊಳಕ್ ಹೋಗ್ತಾ ಇದೀವಿ ಇವಾಗ ಎಲ್ಲಾರು. ಸೊ ಎಲ್ಲ ಹೋಗ್ತಾ ಇದೀವಿ, ಫೈನಲಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಏನಂತ ಅಂದ್ರೆ ಇಲ್ಲಿ ಎಲ್ಲಿ ಬಂದಿದೀವಿ ಅಂತಂದ್ರೆ ಅರಿಶಿನ ಶಾಸ್ತ್ರ ಆಯ್ತು, ನೆಕ್ಸ್ಟ್ ಏನ್ ಶಾಸ್ತ್ರ ಅಂತ ನಿಮಗೆ ಗೊತ್ತಾಗ್ಬೋದು. ಅನುಭವ ಇರೋರಿಗೆ ಗೊತ್ತಾಗುತ್ತೆ, ಅನುಭವ ಇಲ್ದರಿಗೆ ಏನು ಗೊತ್ತಾಗಲ್ಲ. ನೋಡ್ರಿ ಇಷ್ಟು ಲಗ್ನ ಪತ್ರಿಕೆ ಆಕ್ಚುಲಿ ಬೈಟಾಕ್ ನಮ್ಮ ಅಣ್ಣ ರಾಜಣ್ಣ ಐತೆ, ನಮ್ಮ ಮಾಮ ಇಲ್ಲೇ ಇದಾರೆ, ನಮ್ಮ ಅಣ್ಣ ಇವರು ಸಹ ನಮ್ ಟೀಮ್ ಅವ್ರೆ ಎಲ್ಲ ಬಂದಿದ್ದೀವಿ ಗೈಸ್. ಇವಾಗ ಪೂಜೆ ಮಾಡಿಸ್ಕೊಂಡು ಅದ್ ರಿವೀಲ್ ಮಾಡ್ತೀವಿ. ಲಗ್ನ ಪತ್ರಿಕೆ ಆಕ್ಚುಲಿ ರಿವೀಲ್ ಮಾಡ್ತೀವಿ, ನಮ್ ತಾಯಿ ಏಕನಾಥೇಶ್ವರಿ ದಯ ಆಶೀರ್ವಾದದಿಂದ ಅಲ್ಲಿ ರಿವೀಲ್ ಮಾಡ್ತೀವಿ. ಸೊ ಇವಾಗ ವ್ಲಾಗ್ ಮುಖಾಂತರ ತೋರ್ಸ್ಕೊಂಡ್ ಬರ್ತಾ ಇದೀನಿ. ನಮ್ ಟೀಮಲ್ಲೂ ಬಹಳ ಸ್ಪೆಷಲ್ ಆದಂತ ವ್ಯಕ್ತಿಗಳು ಸಹ ಇರ್ತಾರೆ. ಅದ್ರಲ್ಲೂ ಸಹ ಕಷ್ಟಜೀವಿ ಅಂತಂದೆ ನೀವು ತೋರ್ಸ್ದೆ ಆಲ್ರೆಡಿ. ರೊಟ್ಟಿ ಹೊಡೆಯೋದ್ರಲ್ಲಿ ಫೇಮಸ್ ಅಂದ್ರೆ ನಮ್ಮಣ್ಣ. ನಮ್ ಟೀಮಲ್ಲಿ ಹತ್ತರಲ್ಲೂ ಫೇಮಸ್, ರೊಟ್ಟಿ ಹೊಡೆಯೋದ್ರಲ್ಲೂ ಫೇಮಸ್. ನೋಡ್ರಿ ಸೌಂಡ್ ಹೆಂಗ್ ಬಂತು ಒಂದ್ಸಲ. ಸ್ನೇಹಿತಂದು ಮದುವೆ ಇದೆ 22-23ಕ್ಕೆ. ಎಲ್ಲ ಕರ್ನಾಟಕ ಜನ ಬಂದು ಆಶೀರ್ವಾದ ಮಾಡಿ. ಅವನು ನಾನು ಗಾರೆ ಕೆಲಸ ಚಿಕ್ಕ ವಯಸ್ಸಿನಿಂದಾನು ಮಾಡಿದೀವಿ. ಅವನು ಕಷ್ಟದಾರಿ, ಒಂದು ಗೋಲ್ಡ್ ಮೆಡಲ್ ಹೊಡಿಬೇಕಂತ ಅವನ ಆಸೆ ಇತ್ತು. ಈಗ ಮಗನ್ ಮೂಲಕ ಆದ್ರೂ ಹೊಡಿಬೇಕು ಅಂತ ಇದ್ದಾನೆ. ಅವನಿಗೆ ಎಲ್ಲ ಬಂದು ಕರ್ನಾಟಕ ಜನ ಆಶೀರ್ವಾದ ಮಾಡಿ, ಕರ್ನಾಟಕ ಆದಷ್ಟು ಅವನು ಪಾಪ ಏನು ಇಲ್ದಂಗೆ ಮದುವೆ ಆಗ್ತಿದ್ದಾನೆ. ಮಾಡಿರೋದು ಸಹಾಯ ಇಂದ ಹೇಳ್ತಿದ್ದಾರೆ ಇವರು. ಆಕ್ಚುಲಿ ಪಟ್ಟಿ ಆಗಿರ್ಬೇಕು ಗೈಸ್, ಅಂದ್ರೆ ಮನಸ್ಸಲ್ಲಿ ಒಳ್ಳೆ ಗುಣ ಇದೆ, ಹೊರಗಡೆ ಹೆಂಗೋ ಗೊತ್ತಿಲ್ಲ. ಅದನ್ನ ಒಳ್ಳೆ ಮನಸ್ಸಿಂದ ಎಕ್ಸ್ಪ್ಲೋರ್ ಮಾಡಿದ್ರೆ ಅದು ಆಕ್ಚುಲಿ ಕಾಮನ್ ಆಗಿರ್ತಾರೆ. ಇಷ್ಟು ದೊಡ್ಡವರಾದ್ರೂ ನಾವ್ ಇದೆ ಏನೇ ಮಾತಾಡಲು ಮಾತಾಡ್ರಿ ನಮ್ಮವರೇ ತಮ್ಮವರ ಏನು ತಿರುಗ್ ಮಾತಾಡಲ್ಲ ಗೈಸ್. ಇವರು ನಮ್ ವ್ಯಕ್ತಿನೇ, ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ನೆಕ್ಸ್ಟ್ ಅವ್ರ ಶಾಪಿನ ಬಗ್ಗೆ ಹೇಳ್ತೀನಿ. ಈ ಸದ್ಯಕ್ಕೆ ವ್ಲಾಗ್ ಅಲ್ಲಿ ಜಾಸ್ತಿ ಓವರ್ ಆಗಿ ತೋರ್ಸೋದ್ ಬೇಡ ಗೈಸ್. ಇವಾಗ ನಮ್ಮ ಮನೆಗೆ ಪತ್ರಿಕೆ ತಗೊಂಬಂದು ಪೂಜೆ ಮಾಡಿದೀನಿ. ಅರ್ಶನ ಪೂಜೆ ಮಾಡಿದ್ವಿ. ಈಗ ಪತ್ರಿಕೆ ಪೂಜೆ ಮಾಡಿ ಎಲ್ಲರಿಗೂ ದೇವಸ್ಥಾನಕ್ಕೆ, ಗಣೇಶನ ಗುಡಿಗೆ, ಏಕನಾಥೇಶ್ವರಿಗೆ ಎಲ್ಲಾ ದೇವ್ರಿಗೆ ಕೊಟ್ಟು ಮುಂದಿನ ಕಾರ್ಯಾಚರಣೆ ಹೋಗ್ತಾ ಇದ್ವಿ. ಪತ್ರಿಕೆ ಕೊಡಕ್ಕೆ ಎಲ್ಲರಿಗೂ ಆಶೀರ್ವಾದ. ಏನೇ ಮಾಡ್ಬೇಕಂದ್ರು ಮೊದ್ಲು ವಿಘ್ನ ವಿನಾಯಕ ನಮ್ಮ ವಿಘ್ನೇಶ್ವರನ್ನ ಮೊದಲನೇ ಪೂಜೆಯಿಂದ ಆರಂಭ ಮಾಡ್ಬೇಕಂತ ಈಗಿನ ನಮ್ಮ ಚಿತ್ರದುರ್ಗದ ಕೋಟೆಗೆ ನಾನು ನಮ್ಮ ಮಾಮ ಇಬ್ರು ಹೋಗ್ತಾ ಇದೀವಿ. ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು, ಗಣಪತಿ ಪೂಜೆ ಮುಗಿಸ್ಕೊಂಡು, ನಮ್ಮ ಚಿತ್ರದುರ್ಗದ ಅಧಿದೇವತೆಯಾದ ಏಕನಾಥೇಶ್ವರಿ ಅಮ್ಮನ ಪೂಜೆ ಮುಗಿಸ್ಕೊಂಡು ಅಲ್ಲಿನ ಅಪ್ಡೇಟ್ ನಾ ನಿಮಗೆ ಆಗ್ತಾ ಹೋಗ್ತಾ ಇದೀವಿ. ಇವಾಗ ತಾಯಿ ಏಕನಾಥೇಶ್ವರಿಯ ಪೂಜೆ ಮುಗಿಸ್ಕೊಂಡು ಇವಾಗ ಬೆಟ್ಟದಿಂದ ಕೆಳಗಿಳಿತಿದೀವಿ. ಒಳ್ಳೆ ಚೆನ್ನಾಗಿ ಪೂಜೆ ಆಯ್ತು. ಪೂಜೆ ಮುಗಿಸ್ಕೊಂಡು ಈ ಕೆಳಗಿಳಿದ್ದು ಎಂತ ಪೂಜೆ ಆಗಿದ ತಕ್ಷಣ ನೋಡ್ರಿ ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ. ಇಂತ ವಾತಾವರಣದಲ್ಲಿ ನೆನ್ಕೊಂಡು ಹೋಗ್ತಿದೀವಿ. ನೆನೆಯಕ್ಕಿನ್ನ ಒಳ್ಳೆ ಫೀಲ್ ಗಾಯ್ಸ್. ಪೂಜೆ ಆಯ್ತು, ಸಣ್ಣಂದ ಇಂತ ಒಳ್ಳೆ ಮಳೆ ಬರ್ತಿದೆ. ಮಳೆಯಲ್ಲಿ ಈ ತರ ಪೂಜೆ ಮುಗಿಸ್ಕೊಂಡು ಹೋಗ್ತಿದೀವಿ. ಏನ್ ಅನಿಸ್ತೈತಿ ಮಮ್ಮ?
ತುಂಬಾ ಖುಷಿ ಅನಿಸುತ್ತೆ. ಏನೋ ಇದು ಒಳ್ಳೆಯ ಮುನ್ಸೂಚನೆ ಗಾಯ್ಸ್, ನಿಜವಾಗ್ಲೂ. ನಮಸ್ಕಾರ. ಎಲ್ಲಾ ದೇವ್ರಿಗೂ ಪೂಜೆ ಮಾಡಿ, ಎಲ್ಲಾ ಮನೆ ದೇವರು, ನನ್ನ ಕೋಟೆ ದೇವರು, ಎಲ್ಲಾ ದೇವ್ರಿಗೂ ಪೂಜೆ ಮಾಡಿ ದೇವಾನ ದೇವತೆಗಳ ಆಶೀರ್ವಾದ ಪಡೆದು ಅವ್ರಿಗೆ ಮೊದಲನೇ ಪೂಜೆ ಸಲ್ಲಿಸಿ ಅವ್ರಿಗೆ ಮೊದಲನೇ ಪತ್ರಿಕೆನ ಇಟ್ಟು ನಾನು ಇನ್ವಿಟೇಷನ್ ಕಾರ್ಡ್ ಇಟ್ಟು ಆಶೀರ್ವಾದ ತಗೊಂಬಂದಿನಿ. ಇಪ್ಪಟ್ಟಿಗೆ ಎಲ್ಲಾರ್ಗು ಬೇರೆ ಎಲ್ಲಾರ್ಗು ನನ್ನ ಅಣ್ಣ ತಮ್ಮಗಳಿಗೆ ಅಕ್ಕ ತಂಗಿಯರ್ಗೆ ಎಲ್ಲಾರ್ಗು ಕೊಡಕ್ ನಾನ್ ಶುರು ಮಾಡಿದ್ವಿ. ಇನ್ನು ಮೇಲೆ ಇನ್ನ ಮದುವೆ ತನಕ ಎಲ್ಲಾ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನೆಲ್ ಮತ್ತೆ ಇನ್ಸ್ಟಾ ಚಾನೆಲ್ ಮತ್ತೆ ಅಡ್ವೆಂಚರ್ ಮಂಕಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಮತ್ತೆ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ, ಒಳ್ಳೆ ಶೇರ್ ಮಾಡಿ. ಯಾಕಂದ್ರೆ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಇತ್ತೀಚೆಗೆ ಅಷ್ಟು ವ್ಯಾಲ್ಯೂ ಇಲ್ಲ. ಆದ್ರೂ ನಮ್ಮ ಕನ್ನಡಿಗರು ಏನಂತ ನನ್ಗೆ ಗೊತ್ತು. ಹಂಗಾಗಿ ನಮ್ಮ ಕನ್ನಡಿಗರಿಂದ ನಾನು ಬೆಳೆದೀನಿ ಇವತ್ತು ಈ ಮಟ್ಟಕ್ಕೆ. ಇನ್ನು ನಾನು ಸೇವೆ ಮಾಡಕ್ಕೆ, ನಾನು ಇನ್ನೂ ಸೇವೆ ಮಾಡ್ಬೇಕು, ಈ ದೇಶಕ್ಕೆ ನಾನು ಇನ್ನೂ ಕೊಡುಗೆ ಕೊಡ್ಬೇಕು. ಎಲ್ಲಾರ ಆಶೀರ್ವಾದ ಮಾಡಿ, ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.